ಹಾಯ್ ಫ್ರೆಂಡ್ಸ್, ಇವತ್ತು ಲಿವರ್ ಗ್ರೇವಿ ಮಾಡ್ತಾ ಇದ್ದೀವಿ. ಅರ್ಧ ಕೆಜಿ ಲಿವರ್ ತಗೊಂಡಿದ್ದೀವಿ. ಇದಕ್ಕೆ ಫಸ್ಟು ಸ್ವಲ್ಪ ಉಪ್ಪು ಹಾಕೋಣ, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಡೋಣ, ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ಬೇಕು. ಈಗ ಗ್ರೇವಿಗೆ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. 1-2 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಮೂರು ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ, ಕಾಳು ಮೆಣಸು, ಒಂದು 3 ಸ್ಪೂನು ಧನಿಯಾ ಹಾಕಿದ್ದೀನಿ, ಒಂದಿಷ್ಟು ಚಕ್ಕೆ, ಒಂದು 5-6 ಲವಂಗ, ಒಂದು ಅರ್ಧ ಸ್ಪೂನು ಜೀರಿಗೆ, ಸ್ವಲ್ಪ ಕಸ್ತೂರಿ ಮೆಂತ್ಯ, ಬೆಳ್ಳುಳ್ಳಿ, ಶುಂಠಿ, 2 ಈರುಳ್ಳಿ, ಇದೆಲ್ಲ ನೀಟಾಗಿ ಬಾಡಿಸ್ಕೊಬೇಕು. ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ಒಂದು ಅರ್ಧ ಬಟ್ಲು ಕಾಯಿ ತುರಿ ಹಾಕ್ತಾಯಿದ್ದೀನಿ, ಕೊತ್ತಂಬರಿ, ಪುದೀನ ಬಾಡಿಸ್ಕೊಂಡ್ಬಿಟ್ಟು ಎಷ್ಟು ಬಾಡಿಸ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕೋದು. ಎಲ್ಲ ಬಾಡಿಸ್ಕೊಂಡಿದ್ದೀವಿ. ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ಆರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡಿದ್ದೀನಿ, ಒಂದು 5 ಸ್ಪೂನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ತಾಯಿದ್ದೀನಿ, ಮೆಣಸಿನ್ಕಾಯಿ ಹಾಕಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿರ್ತಿದ್ದೀನಿ. ಸ್ವಲ್ಪ ಪುದೀನ ಹಾಕ್ತಾಯಿದ್ದೀನಿ, ಸ್ವಲ್ಪ ಬಾಡಿಸ್ಕೊಬೇಕು. ಈಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಸ್ವಲ್ಪ ಹಾಕ್ಕೊಬೇಕು, ಅಲ್ಲೇ ಲಿವರ್ಗೆ ಒಂಚೂರು ಹಾಕಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಹಸಿ ಘಮ ಹೋಗೋವರೆಗೂ ಕುದಿಬೇಕು. ಈಗ ಲಿವರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಬ್ಬು ತೊಳೆದು ಹಾಕ್ಕೊತಾ ಇದ್ದೀನಿ. ಹಸೆಕಾಳು, ಅಲಸಂದೆ ಕಾಳು ನೀವು ಜಾಸ್ತಿ ಇದ್ದರೆ ಜಾಸ್ತಿ ಹಾಕೋಬೋದು. ನಾನು ಸ್ವಲ್ಪ ಇದೆ, ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದಷ್ಟು ನೀಟಾಗಿ ಕುದಿಸ್ಕೊಬೇಕು, ಚೆನ್ನಾಗಿ ಉಪ್ಪು ಖಾರ ಹತ್ತಂಗೆ ಕುದಿಸ್ಕೊಂಡ್ರೆ ಮಟನ್ ಲಿವರ್ ಗ್ರೇವಿ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಎಷ್ಟು ಘಮ ಘಮ ಅನಿಸುತ್ತೆ, ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ. ಒಂದು 5 ನಿಮಿಷ ನೀಟಾಗಿ ಪೀಸ್ಗೆಲ್ಲ ಉಪ್ಪು ಖಾರ ಹತ್ತಂಗೆ ಕುದಿಸ್ಬೇಕು ನೀಟಾಗಿ. ಈಗ ಮಟನ್ ಲಿವರ್ ಗ್ರೇವಿ ರೆಡಿಯಾಗಿದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ.